ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರೋ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಪಾತ್ರದ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಸೊ ಪಾತ್ರದ ಬಗ್ಗೆ ನಾನು ಕೇಳಕ್ಕೆ ಹೋಗ್ಬೇಡಿ. ನಮ್ಮ ಟ್ರೈಲರ್ ಬಗ್ಗೆ ಹೇಳೋದಿದ್ರೆ, ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ನಿಜ ಹೇಳಬೇಕು ಅಂದರೆ ಗುರು ಸರ್ ನನಗೆ ಏನು ಹೇಳಿರಲಿಲ್ಲ ನಮ್ಮ ಸಿನಿಮಾ ಬಗ್ಗೆ. ಯಾಕೆಂದರೆ ಅವ್ರಿಗೆ ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ನನ್ನನ್ನು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ರವಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು, ದಿಗಂತ್ ಅವ್ರ ಜೊತೆ ಲಕ್ಷ್ಮಿ ಮ್ಯಾಮ್ ಕನ್ಫ್ಯೂಸ್ ಆಯಿತು. ಮೇಘ್ನಾ ಅವರು, ಲಕ್ಷ್ಮಿ ಮ್ಯಾಮ್, ರಂಗಾಯಣ ರಘು ಸರ್, ರೇಖಾ ಮ್ಯಾಮ್, ಎಲ್ಲರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ಸಿನಿಮಾ ಗೆಲ್ಲಿ ಮತ್ತೆ RCB ಕಪ್ ವಿನ್ ಆಗಲಿ. ಓಕೆ, ಧನ್ಯವಾದಗಳು. ನಿಮ್ಮರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರೋ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಪಾತ್ರದ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಸೊ ಪಾತ್ರದ ಬಗ್ಗೆ ನಾನು ಕೇಳಕ್ಕೆ ಹೋಗ್ಬೇಡಿ. ನಮ್ಮ ಟ್ರೈಲರ್ ಬಗ್ಗೆ ಹೇಳೋದಿದ್ರೆ, ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ನಿಜ ಹೇಳಬೇಕು ಅಂದರೆ ಗುರು ಸರ್ ನನಗೆ ಏನು ಹೇಳಿರಲಿಲ್ಲ ನಮ್ಮ ಸಿನಿಮಾ ಬಗ್ಗೆ. ಯಾಕೆಂದರೆ ಅವ್ರಿಗೆ ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ನನ್ನನ್ನು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ರವಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು, ದಿಗಂತ್ ಅವ್ರ ಜೊತೆ ಲಕ್ಷ್ಮಿ ಮ್ಯಾಮ್, ಕನ್ಫ್ಯೂಸ್ ಆಯಿತು. ಮೇಘ್ನಾ ಅವರು, ಲಕ್ಷ್ಮಿ ಮ್ಯಾಮ್, ರಂಗಾಯಣ ರಘು ಸರ್, ರೇಖಾ ಮ್ಯಾಮ್, ಎಲ್ಲರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ಸಿನಿಮಾ ಗೆಲ್ಲಿ ಮತ್ತೆ RCB ಕಪ್ ವಿನ್ ಆಗಲಿ. ಓಕೆ, ಧನ್ಯವಾದಗಳು.